ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. 4 o'clock ಅಂತ ಹೇಳಿದ್ರೆ ಶಾರ್ಪ್ 4ಗೆ ಬಸ್ ಬರುತ್ತೆ ಆ್ಯಂಡ್ ಶಾರ್ಪ್ 4ಗೆ ಹೊರಡುತ್ತೆ. ಆನ್ ಆರ್ ವೇ ಟು ದಿ ಏರ್ಪೋರ್ಟ್ ಹೆಲ್ಸಂಕಿಯಲ್ಲಿ. ಇಲ್ಲಿಂದ ನಮಗೆ ನಮ್ಮದು ಫೈನಲ್ ಡೆಸ್ಟಿನೇಷನ್ ಇವಾಲೋ ಫ್ಲೈಟ್ ಇದೆ 5:45ಗೆ. our final flight from Helsinki to Ivalo. A warm welcome to Ivalo. Please remain seated and keep your safety belt fastened until all that items don't fall out. You may now switch off the flight mode. This is Ivalo airport. Currently it is -5 degrees Celsius. ಏರ್ಪೋರ್ಟ್ ಮಾತ್ರ ತುಂಬಾ ಪುಟ್ಟದು, ಬಟ್ ಇಟ್ ಈಸ್ ಸೋ ಪ್ರಿಟಿ. ಯಾಕಂದರೆ ಕ್ರಿಸ್ಮಸ್ಸಿಗೆ ಡೆಕೋರೇಟ್ ಮಾಡಿದ್ದಾರೆ ಆಲ್ರೆಡಿ. ದಿಸ್ ಇಸ್ ಹೌ ಸ್ಮಾಲ್ ದಿ ಏರ್ಪೋರ್ಟ್ ಇಸ್. ನಿಮಗೆ ಈಚೆ ತೋರಿಸ್ತೀನಿ. ಇಟ್ ಲುಕ್ಸ್ ಲೈಕ್ ದಿಸ್ ಹಾಲಿವುಡ್ ಮೂವೀಸ್ ಥರ. ಆ್ಯಂಡ್ ಥ್ಯಾಂಕ್ ಗಾಡ್ our bus is still there. It is Ivalo to Sari Salka. This is how it is. Which way? Can you believe me? This is 8 o'clock in the morning. ಒಳ್ಳೆ ನೈಟ್ 8 ಗಂಟೆ ಇದ್ದಂಗಿದೆ. ಇನ್ನೂ ಸನ್ರೈಸ್ ಆಗಿಲ್ಲ. ವಿ ಆರ್ ಟ್ರಾವೆಲಿಂಗ್ ಫ್ರಮ್ ಇವಾಲೋ ಏರ್ಪೋರ್ಟ್ ಟು ಕ್ಯಾಟ್ಸ್ಲೌಟನ್. ದಟ್ ಈಸ್ ವೇರ್ ವಿ ಹ್ಯಾವ್ ಬುಕ್ಡ್ ಅವರ್ ರೂಮ್ ಫಾರ್ ಟು ನೈಟ್. ದಿಸ್ ಲುಕ್ಸ್ ಸೋ ಅನ್ರಿಯಲ್. Jimmy Snow. Jimmy, it is like you're in a movie. Oh Lord. Welcome to ಕ್ಯಾಟ್ಸ್ಲೌಟನ್, ಒನ್ ಆಫ್ ದಿ ವರ್ಲ್ಡ್ಸ್ ಎಕ್ಸ್ಪೆನ್ಸಿವ್ ರೆಸಾರ್ಟ್ ಇದು. ನಾವಿವತ್ತು ಗ್ಲಾಸ್ ಈಗ್ಲೂ ಅಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ. ಹೋಪ್ಫುಲ್ಲಿ ನಾರ್ದರ್ನ್ ಲೈಟ್ಸ್ ಕಾಣಿಸುತ್ತೆ. ಜಸ್ಟ್ ಕ್ರಾಸಿಂಗ್ ಮೈ ಫಿಂಗರ್ಸ್. ನೀವು ನೋಡ್ಬೋದು, ಇಟ್ ಈಸ್ ಜಸ್ಟ್ ಲೈಕ್ ಅ ಮ್ಯಾಜಿಕಲ್ ವರ್ಲ್ಡ್ ಔಟ್ ಹಿಯರ್. ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಈಗ ಟೈಮ್ ಆಗಿರೋದು ಬೆಳಗ್ಗೆ 9 ಗಂಟೆ. ಥ್ಯಾಂಕ್ ಗಾಡ್ ಸ್ವಲ್ಪ ಬೆಳಕು ಬರ್ತಾ ಇದೆ. ಯಾಕಂದರೆ ನಾವು 7:30 ಹಂಗೆ ಏರ್ಪೋರ್ಟ್ ಬಿಟ್ಟಾಗ ಇಟ್ ವಾಸ್ ಕಂಪ್ಲೀಟ್ಲಿ ಡಾರ್ಕ್. ಬಟ್ ಈಗ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಪೀಪಲ್ ಹಿಯರ್ ಆರ್ ರಿಯಲಿ ಸ್ವೀಟ್. ನಾವು ಬುಕ್ ಮಾಡಿರೋದು ವೆಸ್ಟ್ ವಿಲೇಜಲ್ಲಿ. ಕ್ಯಾಟ್ಸ್ಲೌಟನ್ ವೆಸ್ಟ್ ವಿಲೇಜಲ್ಲಿ ನಮ್ಮದು ಈಗಲೂ ಬುಕ್ ಆಗಿರೋದು. ಇದು ಬಂದು ಈಸ್ಟ್ ವಿಲೇಜ್. ಸೊ ನಮಗೆ ಶಟಲ್ ಬಸ್ ಸರ್ವಿಸ್ ಇದ್ದಿದ್ದು ಬರೀ ಇಲ್ಲಿಗೆ. Now they've asked us to just grab a cup of coffee and they'll arrange the transportation to the West Village, which is apparently 5 kilometers from here. So let's go. I'm super excited to stay in the Glass Igloo today. And this was my husband's dream place. I've heard him talk about this resort when he was in like 10th or first PUC now. Yeah. First PUC, and today we are here. More than him, I am excited. Of course, he's expressionless as always. You're gonna be, when it's ready, in Igloo 6. Igloo here. 6, okay. And now we are here at the reception. So when you go out, you're just gonna go to the left and you will see a big reindeer statue. And then you just have to go after the reindeer on the left. It will be a bit up. Okay. So you just go that way. And then you can either go here
I would advise. Worth every penny, Abhi. God. ಹೌದು, ನಿಂಗೆ ಕ್ಯಾಕ್ಸ್ಲೌಟನಿನ ಬಗ್ಗೆ ಹೆಂಗ್ ಗೊತ್ತಾಯ್ತು? ಬಿಕಾಸ್ ಎಷ್ಟೊಂದು ಜನ ಹೆಸರು ಕೇಳಿರಲ್ಲ, ಈ ತರ ಒಂದು ರೆಸಾರ್ಟ್ ಇದೆ ಲೈಕ್ ಗ್ಲಾಸ್ ಈಗ್ಲೂ ಅಂತೆಲ್ಲ. ಯು ವರ್ ಟೆಲ್ಲಿಂಗ್ ಟು ಮೀ ಫ್ರಮ್ ಲೈಕ್ ಲಾಂಗ್ ಬ್ಯಾಕ್. ಹೆಂಗೆ? ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ರಿಸರ್ಚ್ ಮಾಡ್ತಿದ್ದೆ. ಸೊ ಈ ಅರೋರಾ ಲೈಟ್ಸ್ ಇದೆಲ್ಲ ಸ್ವಲ್ಪ ಅಂದರೆ ಹೇಗೆ ಫಾರ್ಮ್ ಆಗುತ್ತೆ ಸೋಲಾರ್ ಫ್ಲೇರ್ಸಿಂದ, ಇದೆಲ್ಲ ತುಂಬ ರಿಸರ್ಚ್ ಮಾಡ್ತಿದ್ದೆ, ತುಂಬ ಇಂಟ್ರೆಸ್ಟ್ ಇತ್ತು ಆಗ, ಈಗಲೂ ಇದೆ. ಸೊ ನಾರ್ದರ್ನ್ ಲೈಟ್ಸ್ ಇಂದ ಯು ಎಂಡೆಡ್ ಅಪ್ ನೋಯಿಂಗ್ ಅಬೌಟ್ ಕ್ಯಾಕ್ಸ್ಲೌಟನ್. ಯಾ, ಸೊ ಇದು ಒನ್ ಆಫ್ ದ ಓಲ್ಡೆಸ್ಟ್ ರೆಸಾರ್ಟ್ಸ್. ಸೊ 52 ಇಯರ್ಸ್ ಇಂದ ಇದೆ ಆ್ಯಂಡ್ ತುಂಬ ವರ್ಲ್ಡ್ ಫೇಮಸ್ ಇದೆ ಇದು ಕ್ಯಾಕ್ಸ್ಲೌಟನ್. ವಿರಾಟ್ ಕೊಹ್ಲಿ ಕೂಡ ಬಂದು ಹೋಗಿದ್ದಾನೆ ಅಂತ ಹೇಳಿದ್ರು. ಸೊ ಆ ನಾರ್ದರ್ನ್ ಲೈಟ್ಸ್ ಎಲ್ಲೆಲ್ಲಿ ಕಾಣುತ್ತೆ ಅಂದರೆ ಆರ್ಕ್ಟಿಕ್ ಸರ್ಕಲ್ ಇದೆ ಅಲ್ವಾ, ಸೊ ಆರ್ಕ್ಟಿಕ್ ಸರ್ಕಲ್ ಮೇಲೆ ಇರೋದೆಲ್ಲ ಎಲ್ಲ ಕಡೆನೂ ಕಾಣುವಂಥ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಏನಕ್ಕೆ ಜಾಸ್ತಿ ಅಂತ ಅಂದರೆ ಸನ್ನಿಂದ ಸೋಲಾರ್ ಫ್ಲೇರ್ಸ್ ಬರುತ್ತೆ ಅಲ್ವಾ, ಆ ಸೋಲಾರ್ ಫ್ಲೇರ್ಸ್ ಬಂದಿದ್ದು ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ನಾರ್ತ್ ಮತ್ತು ಸೌತ್ ಪೋಲಲ್ಲಿ ಜಾಸ್ತಿ ಇರೋದ್ರಿಂದ ಅದು ಪುಲ್ ಮಾಡುತ್ತೆ. ಈಗ ಆ ಸೋಲಾರ್ ಫ್ಲೇರ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಕಲರ್ ಫಾರ್ಮ್ ಆಗುತ್ತೆ. ಇಷ್ಟು ದುಡ್ಡು ಕೊಟ್ರು ಒಬ್ರು ಹೆಲ್ಪರ್ ಇಲ್ಲ ಈಗ್ಲೂ ಹೋಗಕ್ಕೆ. ಅಂಡ್ ಇಟ್ ಈಸ್ ಆಲ್ಮೋಸ್ಟ್ 7 minutes ವಾಕ್ ಅಂತೆ ನಮ್ ಈಗ್ಲೂ ಹೋಗಕ್ಕೆ ಫ್ರಮ್ ದಿ ರಿಸೆಪ್ಷನ್. ಪ್ರಾಬ್ಲಮ್ ಏನ್ ಗೊತ್ತಾ, ನೆಕ್ಸ್ಟ್ ಊಟಕ್ಕೆ ಏನಕ್ಕಾದ್ರೂ ಇಲ್ಲಿಗೆ ಬರ್ಬೇಕು ರಿಸೆಪ್ಷನ್ಗೆ. ವೆರಿ ನೈಸ್. ಬಟ್ ಲುಕ್ ಅಟ್ ದಿಸ್ ಅಭಿ, ಇದು ವ್ಯೂ. ಸೊ ಎಲ್ಲದಕ್ಕೂ ಆ ಲ್ಯಾಂಡ್ ಮಾರ್ಕ್ ಆ ರೇಂಡಿಯರ್ ಅಂತ ಹೇಳ್ತಾರೆ. ಬಿಗ್ ರೇಂಡಿಯರ್ ಇದೆ ಅಲ್ವಾ, ಅಲ್ಲಿಂದ ಲೆಫ್ಟ್ ರೈಟ್ ತಗೊಳ್ಳಿ ಅಂತ. ಓಹ್, ಒಂದು ಸೆಕೆಂಡ್ ತೆಗಿಯೋಕ್ಕಾಗ್ತಾಯಿಲ್ಲ. ಹೇಳು ಅದನ್ನ. See the classic clothes. ತಗೋ, ವಿಡಿಯೋ ಮಾಡಿ ನಾನು ತರ್ತೀನಿ. ಕಾಣಿಸ್ತಾ ಇದೆ ಶವರು. Shower and sauna. We have shower and sauna. Nice. I think we'll have to zoom in a bit. Oh, but you can't because you have your gloves on. Look here. Oh, ಇದು ಸಪ್ರೇಟ್ ಆಗಿದೆ ಇಲ್ಲಿ. And then one thing is there is no privacy ಅಭಿ. ಇದನ್ನ ಕ್ಲೋಸ್ ಮಾಡ್ಬೋದಾ ಮೇಲೆ? ಇಷ್ಟೇ. ಓ, ಬಟ್ ಎಲ್ಲ ಈ ಗ್ಲೂಸ್ಗೂ ಹಂಗೆ ಇದೆ ನೋಡು. I think it is the same. But this looks amazing. ಸೊ ಟೆಂಪರೇಚರ್ ಹೊರಗಡೆ ಎಷ್ಟೇ ಹಾರಿಸಿದ್ರು ಒಳಗಡೆಯಿಂದ ವ್ಯೂಗೆ. Okay. Super cute. ಆಲ್ಸೋ ಇಲ್ಲಿ ನೋಡಿ ಅರೋರಾ ಅಲಾರ್ಮ್ ಅಂತಿದೆ. ಸೊ ನಾರ್ದರ್ನ್ ಲೈಟ್ಸ್ ಏನಾದರೂ ಕಾಣಿಸಿದ್ರೆ ಮಧ್ಯರಾತ್ರಿಯಲ್ಲಿ ಇಲ್ಲಿ ಅಲಾರ್ಮ್ ಬರುತ್ತೆ ಆಟೋಮೆಟಿಕ್ ಆಗಿ. ಸೊ ದಟ್ ಈಸ್ ಒನ್ ಅಡ್ವಾಂಟೇಜ್ ಆಫ್ ಸ್ಟೇಯಿಂಗ್ ಇನ್ ದಿ ಇಗ್ಲೂ.
ಹೋಪ್ಫುಲಿ ಇವತ್ತು ನೈಟ್ ಅರೋರಾ ಲೈಟ್ಸ್ ಕಾಣಿಸುತ್ತೆ. ಅಭಿ, ವಾಟ್ ಡು ಯು ಥಿಂಕ್? ಕಾಣುತ್ತಾ? ಎಸ್, ಲೆಟ್ಸ್ ಸ್ಟೇ ಪಾಸಿಟಿವ್. ಹೌದು, ಎಕ್ಸ್ಪೆನ್ಸಿವ್ ಅಂದ್ರಲ್ವಾ? ಎಷ್ಟು ಪೇ ಮಾಡಿದ್ದು ನಾವು ಇದಕ್ಕೆ ಒಂದು ಈಗಲೂಗೆ? ಇಷ್ಟು ಚಿಕ್ಕ ಜಾಗಕ್ಕೆ 1,00,000 ಫಾರ್ 1 ನೈಟ್. ಬೇರೆ ಟೈಮಲ್ಲಿ ಕಡಿಮೆ ಸಿಗುತ್ತೆ. Makes sense. And it is also peak vacation season. And probably ಆಲ್ಸೋ ನಾರ್ಮಲ್ ಇಗ್ಲೂ ಅಲ್ಲದೆ ಇದ್ರೆ ನಾರ್ಮಲ್ ಎಲ್ಲ ನಿಮಗೆ 60,000ಗೆ ಸಿಗುತ್ತೆ. rooms ಥರ. ಇಗ್ಲೂ ಬೇಕು ಅಂತಂದ್ರೆ It will be expensive. Hopefully it will be worth it. Northern Lights ಕಾಣಿಸಿದ್ರೆ. ಫಿನ್ಲ್ಯಾಂಡ್ಗೆ ಹೋದ್ಮೇಲೆ ಸೋನಾ ಮಾಡದೇ ಇದ್ದರೆ ಹೇಗೆ? ಇಲ್ಲಿನ ಟ್ರೆಡಿಷನ್ ಪ್ರಕಾರ ಫಸ್ಟು ಸ್ನೋಗೆ ಅಥವಾ ಕೋಲ್ಡ್ಗೆ ಎಕ್ಸ್ಪೋಜರ್ ಆಗಿ ಆಮೇಲೆ ಸೋನಾ ಮಾಡಿದ್ರೆ ಲಾಟ್ ಆಫ್ ಹೆಲ್ತ್ ಬೆನಿಫಿಟ್ಸ್ ಆ್ಯಂಡ್ ನಿಮ್ಮದು ಬ್ಲಡ್ ಫ್ಲೋನ ಚೆನ್ನಾಗಿ ಮಾಡುತ್ತೆ ಅಂತ ಬಿಲೀವ್ ಮಾಡ್ತಾರೆ. ಸೊ ಇವನ್ ವಿ ಟ್ರೈಡ್ ಇಟ್. ಟೆಕ್ನಿಕಲಿ ಮಿನಿಮಲ್ ಕ್ಲೋತಿಂಗ್ ಅಲ್ಲಿ ಹೋಗಬೇಕು ಸೊ ದ್ಯಾಟ್ ಯು ಗೆಟ್ ಎಕ್ಸ್ಪೋಸ್ಡ್ ಟು ಸ್ನೋ ಟೂ ಮಚ್ ಆ್ಯಂಡ್ ಯು ಕ್ಯಾನ್ ಫೀಲ್ ದ ಡಿಫ್ರೆನ್ಸ್ ಅಂತ. ಬಟ್ ನನಗೆ ನಿಜವಾಗ್ಲೂ ಸ್ಟ್ರೆಂತ್ ಇರಲಿಲ್ಲ. So I went in my thermals, but my husband tried it and he says it was too good. ಟೈಮ್ ಆಗಿದೆ 8:20 ಈಗ. ನೀವು ಈಚೆ ನೋಡ್ಬೋದು, ಅಲ್ಲಿ ಒಂದು 12 o'clock ಆದಂಗಿದೆ. ನಾವಿವಾಗ ಇಲ್ಲಿ ಡಿನ್ನರ್ಗೆ ಬಂದಿದ್ದೀವಿ. 3 course ಮೀಲ್ನ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ವಿ ಕ್ಯಾನ್ ಆರ್ಡರ್ ಇಂಡಿಯನ್ ಕ್ಯೂಸಿನ್ ವಿಚ್ ಐ ಆಮ್ ಎಕ್ಸೈಟೆಡ್. ಇಟ್ ಇಸ್ ಸೋ ವಾರ್ಮ್ ಹಿಯರ್. ದಿಸ್ ಇಸ್ ದಿ ರಿಸೆಪ್ಷನ್ ಆ್ಯಂಡ್ ದಿ ಡೈನಿಂಗ್ ಪ್ಲೇಸ್. ಏನು ತಿಂತೀಯಾ? ಸಮಥಿಂಗ್ ಇಂಡಿಯನ್. ಚೆನ್ನಾಗಿದೆ. ಹೆಂಗಿದೆ ಅಭಿ? ಗುಡ್. ನಮಗೆ ಈಗ ಡಿನ್ನರ್ ತಂದು ಕೊಟ್ಟಿದ್ದಾರೆ. ಇಟ್ ಈಸ್ ರೈಸ್, ದಿಸ್ ಇಸ್ ವೆಜ್ ಕರಿ, ದಿಸ್ ಇಸ್ ಲಾಪಾಲ್ಯಾಂಡ್ ಚೀಸ್ ಕೇಕ್, and then this is wild berry. We've got our desserts. This is something called blueberry whipped cream, and this is cheese. ಎಂಥವಳು ಗುಗ್ಗು ಅಂದರೆ ಚೀಸ್ನ ನೋಡ್ಬಿಟ್ಟು ಮೋಸ್ಟ್ಲಿ ಇಟ್ ಇಸ್ ಚೀಸ್ ಕೇಕ್ ಅಂತ ಹೇಳಿ ಆರ್ಡರ್ ಮಾಡಿಬಿಟ್ವಿ. ತಿಂದ್ವಿ 1 ಸ್ಪೂನು. ಇಟ್ ಈಸ್ ಓನ್ಲಿ ಚೀಸ್. ಇಟ್ ಇಸ್ ನಾಟ್ ಗುಡ್. ಸೊ ಅದನ್ನ ಹಂಗೆ ಬಿಟ್ಟಿದ್ದೀವಿ. ಸೊ ಐಮ್ ಟೆಲ್ಲಿಂಗ್ ಯು, ನೀನೇನಾದರೂ ಅದನ್ನು ಇನ್ನೊಂದು ಸ್ಪೂನ್ ತಿಂದರೂ ಐ ವಿಲ್ ಗಿವ್ ಯು 2,000 rupees. ತಿಂತ್ಯಾ ಅಂದರೆ ವಿಡಿಯೋದಲ್ಲಿ ಏನೂ ಬರಲ್ಲ. ತಿಂತ್ಯಾ? ಇಲ್ಲ, ಯಾಕೆ ಆಗೋದಿಲ್ಲ. ಒಂಥರ ರಬ್ಬರಿ ಇದೆ ಅದು. ದಿಸ್ ಇಸ್ ಓಕೆ. ಡೆಸರ್ಟ್ಸ್ ಅಷ್ಟು ಇಷ್ಟ ಆಗಿಲ್ಲ. ಇಟ್ಸ್ ನೈಸ್. ಸೊ ನಮ್ಮದು ಆ್ಯಕ್ಚುಲ್ ಪ್ಲ್ಯಾನ್ ಪ್ರಕಾರ ಆಗಿದ್ದಿದ್ರೆ ನಾವು ನಿನ್ನೆ ನೈಟೇ ನಾವು ಕ್ಯಾಕ್ಸ್ಲೌಟನ್ ರೆಸಾರ್ಟಲ್ಲಿ ಇರಬೇಕಿತ್ತು. ಮೊನ್ನೆ ನಮಗೆ ಹೆಲ್ಸಂಕಿಯಲ್ಲಿ ರೂಮ್ ಬುಕ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಿಮಗೂ ಗೊತ್ತು, ನೋಡಿರ್ತೀರ ಪ್ರೀವಿಯಸ್ ವ್ಲಾಗ್ ಆರ್ ಐ ಡೋಂಟ್ ನೋ ಇಫ್ ಇಟ್ ಇಸ್ ಇನ್ ದಿಸ್ ವ್ಲಾಗ್, ದಟ್ ಫ್ಲೈಟ್ ಡಿಲೇ ಆಯಿತು. ಅಂದರೆ ದೋಹಾದಲ್ಲಿ ಲಾಂಜಲ್ಲಿ ನಾವು 16 hours ಸ್ಪೆಂಡ್ ಮಾಡಿದ್ವಿ. ಅಂದರೆ 24 hours ನಮ್ಮದು ಎಂಟೈರ್ ಐಟಿನರಿ ಮೂವ್ ಆಯಿತು. ಇಲ್ಲಿಗೆ ಬಂದ ಮೇಲೆ ವಿ ಫೆಲ್ಟ್ ಸೋ ಬ್ಯಾಡ್ ಬಿಕಾಸ್ ನೆನ್ನೆ ನೈಟ್ ನಾರ್ದರ್ನ್ ಲೈಟ್ಸ್ ಕಾಣಿಸಿದೆ ಅರೌಂಡ್ 3:30 in the night. ಸೊ ಅದನ್ನು ಕೇಳಿ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಜಸ್ಟ್ ಹೋಪಿಂಗ್ ಇವತ್ತಾದರೂ ಕಾಣಿಸುತ್ತೆ ಅಂತ. ಲೆಟ್ಸ್ ಸಿ. 3ಗೇನೋ ದೆರ್ ಇಸ್ ಅನ್ ಆ್ಯಪ್ ಕಾಲ್ಡ್ ಅರೋರಾ ಫೋರ್ಕಾಸ್ಟ್. ಜಸ್ಟ್ ವಾಚ್ ಔಟ್. ಯಾರು ಹೋಗಿಲ್ಲ. ಐ ಡೋಂಟ್ ಸಿ ಫುಟ್ ಸ್ಟೆಪ್ಸ್. Then come back. It is risky. I want picture. Can we go from that side? I don't
think we have a route. You can stand there and take a pic. ಕಾಣಿಸುತ್ತಾ? ರೇಂಡಿಯರ್ ಬೇಕು ನನಗೆ. ಏನು ಕಾಣಲ್ಲ, ಅದನ್ನೇ ಹೇಳ್ತಾ ಇರೋದು, ಕಾಣಲ್ಲ. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಟೈಮ್ 3:30 ಆಗಿದೆ. ಅಲಾರ್ಮ್ ಬಂತು, ನಾರ್ದರ್ನ್ ಲೈಟ್ಸ್ ವಿಸಿಬಲ್ ಇದೆ, ಸ್ಟ್ರಾಂಗ್ ಅಂತಲೇ ತೋರಿಸ್ತಿದೆ, ಬಟ್ ವಿ ಕಾಂಟ್ ಸಿ ಇಟ್ ಹಿಯರ್. ಸೊ ಜಾಕೆಟ್ಸ್ ಎಲ್ಲ ಹಾಕೊಂಡು ವಿ ಆರ್ ಪ್ಲಾನಿಂಗ್ ಟು ಗೋ ಔಟ್ ನಿಯರ್ ದಿ ರಿಸೆಪ್ಷನ್. ಐ ಕ್ಯಾನ್ ಸಿ ಆ ಈಗಲೂ ಅಲ್ಲಿರೋರು ಎಚ್ಚರ ಆದ್ರು. ಅಲ್ಲಿ ಇನ್ನೊಂದಿದೆಯಲ್ವಾ, ಅಲ್ಲೂ ಲೈಟ್ ಆನ್ ಆಗಿದೆ. ಹೋಪ್ಫುಲಿ ಕಾಣುತ್ತೆ ಅಲ್ಲಿ. ಈಗಲೂ ಕಾಣಿಸ್ತಿದೆಯಲ್ಲ ನಿಮಗೆ. ಸೊ ಲೆಟ್ಸ್ ಗೋ. ರೆಡಿ? ಎಸ್. ಅಂದ್ರೆ ಗ್ರೀನೇ ಏನು ಕಾಣಿಸ್ತಿಲ್ಲ ಅಷ್ಟೇ. We should wait for some more time. I feel it will get intensified. ಅವ್ರು ಲೈಟ್ ಹಾಕೊಂಡು ಅಲ್ಲೇ ಇದ್ದಾರೆ. ಐ ಥಿಂಕ್ ಈಗಲಿಂದನೂ ಕಾಣಿಸ್ಬೇಕು. ದಟ್ ಈಸ್ ದ ಹೋಲ್ ಪಾಯಿಂಟ್. ನಾವು ಸ್ಟೇ ಬುಕ್ ಮಾಡಿರೋದು. ನನ್ನ ಎಕ್ಸೈಟ್ಮೆಂಟಿಗೆ ಈಚೆ ಓಡ್ ಬಂದಿದ್ದೀನಿ, ಬಟ್ ಇಲ್ಲೂ ಕಾಣಿಸ್ತಿಲ್ಲ. ಲೆಟ್ಸ್ ಗೋ ಬ್ಯಾಕ್. ಆರ್ ಇಸ್ ದೇರ್ ಎ ಸ್ಪೆಸಿಫಿಕ್ ಸ್ಪೇಸ್ ವೇರ್, ಬಿಕಾಸ್ ಅವಳು ಅಂದ್ಲು ಒಂದು ಲೈನ್ ಬರುತ್ತೆ ಯೂಶಲಿ, ಯು ವಿಲ್ ಗೆಟ್ 2 lines. ನೆನ್ನೆ ಇಟ್ ವಾಸ್ ಬಿಗ್ ಅಂತ ಅಂದ್ಲು ಅವಳು. ಸೊ ಐಮ್ ಜಸ್ಟ್ ಥಿಂಕಿಂಗ್, ಒಂದು ಲೈನ್ ಬರುತ್ತಾ ಅಂತ ಅದೇ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಇಟ್ ಇಸ್ ಲೈಟ್. ಸಖತ್ತಾಗಿದೆ. 3:30 ರಾತ್ರಿಲಿ ಬಂದ್ಬಿಟ್ಟು ಆಕಾಶದಲ್ಲಿ ಲೈಟ್ ಉಟ್ಕೊಂಡು ನಿಂತಿದ್ದೀವಿ. ವೆರಿ ನೈಸ್. ಮೋಸ್ಟ್ಲಿ ಇವ್ರುಗಳೆಲ್ಲ ತುಂಬ ಒಂದು 3-4 ದಿನದಿಂದ ಇಲ್ಲೇ ಇದ್ದಾರೆ. ದೇ ಆರ್ ಬೋರ್ಡ್ ಆಫ್ ಸೀಯಿಂಗ್, ಐ ಮೀನ್ ಹಿಯರಿಂಗ್ ಟು ದಿ ಅಲಾರ್ಮ್ಸ್ ಅನಿಸುತ್ತೆ. ಒಬ್ಬರು ಎದ್ದು ಈಚೆ ಬಂದಿಲ್ಲ. ಟೈಮ್ 7:30 in the morning. ಆಲ್ರೆಡಿ ಎಲ್ಲ ರೆಡಿ ಆಗಿದ್ದೀವಿ. ವಿಲ್ ಹ್ಯಾವ್ ಟು ಗೋ ಟು ಸಾಂತಾ ಕ್ಲಾಸ್ ವಿಲೇಜ್ ಇವತ್ತು. ಇಟ್ ಫೀಲ್ಸ್ ಸೋ ಬ್ಯಾಡ್ ಟು ಚೆಕ್ ಔಟ್ ಫ್ರಮ್ ದಿಸ್ ಈಗಲೂ. ಬಾಯ್. ಹೋಪ್ಫುಲಿ ನೆಕ್ಸ್ಟ್ ಟೈಮ್ ಬರ್ತೀವಾ? ನೋಡೋಣ. ಓಕೆ ಸರಿ, ಲೆಟ್ಸ್ ಗೋ. ಈಗ ಮತ್ತೆ ತಳ್ಳಬೇಕು. ಕ್ಯಾನ್ ಯು ಓಪನ್ ದ ಡೋರ್ ಫಾರ್ ಮೀ ಪ್ಲೀಸ್? ಓಕೆ, ಮತ್ತೆ ಸ್ಲೆಡ್ಜ್ ರೆಡಿ ಇದೆ ನಮ್ಮದು. We will have to. Yes. Say bye. Luggage ಎಲ್ಲ ಬಂತು. I'll wear. It is not that cold, I feel. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಆಗುತ್ತೆ. ಸೊ ಈಗಲೂ 9 ನಾವಿದ್ದಿದ್ದು. ವಿ ಆರ್ ಮೂವಿಂಗ್ ನಾವು. ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಪೋಹಾ ಮತ್ತು ಉಪ್ಮಾ ಏನೋ ಇರುತ್ತೆ ಅಂತ ಅಂದರು, ಇಂಡಿಯನ್ದು. ಸೊ ವಿಲ್ ಗೋ ಈಟ್ ಆ್ಯಂಡ್ ದೆನ್ ನಮಗೆ ಶಟಲ್ ಬಸ್ ಇದೆ ಇಲ್ಲಿಂದ ಸಾಂತಾ ಕ್ಲಾಸ್ ವಿಲೇಜ್ಗೆ ಡೈರೆಕ್ಟಾಗಿ. ಸೊ ವಿಲ್ ಹ್ಯಾವ್ ಟು ಕ್ಯಾಚ್ ದ್ಯಾಟ್. ವಿ ಹ್ಯಾವ್ ಬುಕ್ಡ್ ಇಟ್ ಆಲ್ರೆಡಿ ಆನ್ಲೈನಲ್ಲಿ. ಅದು ಈಸ್ಟ್ ವಿಲೇಜಿಂದ ಇದೆಯಂತೆ ಆ ಶಟಲ್ ಸರ್ವಿಸ್. ಸೊ ಇಲ್ಲಿಂದ ನಮಗೆ ಮತ್ತೆ ಇನ್ನೊಂದು ಟ್ಯಾಕ್ಸಿಯಲ್ಲಿ ಡ್ರಾಪ್ ಮಾಡ್ತಾರೆ. ಇವ್ರದ್ದೇ ಈಸ್ಟ್ ವಿಲೇಜ್ ಆದ್ದರಿಂದ. ಸೊ ಲೆಟ್ಸ್ ಸಿ. Oh, I can see there is a poha. And then hash brown scrambled eggs. Okay, bari poha ಇದೆ. ಇದಾಗಿತ್ತು ನಮ್ಮ ಕ್ಯಾಟ್ಸ್ಲೌಟನ್ ಈಗ್ಲೂ ಸ್ಟೇ. ನೆಕ್ಸ್ಟ್ ನಾವು ಇಲ್ಲಿಂದ ಸಾಂತಾ ಕ್ಲಾಸ್ ವಿಲೇಜ್ಗೆ ಹೋಗ್ತಾ ಇದ್ದೀವಿ. ಸೊ ಅಫಿಷಿಯಲ್ ಸಾಂತಾ ಕ್ಲಾಸ್ ವಿಲೇಜ್ ನೋಡೋಕ್ಕೆ ನೆಕ್ಸ್ಟ್ ವ್ಲಾಗ್ಗೆ ವೇಟ್ ಮಾಡ್ತೀರಿ. ಬಾಯ್.